ಹೇಗಿದೆ ರಾಜಕೀಯ ಜೀವನ? ರಾಜಕೀಯ ಜೀವನ ಏರುಪೇರು ಎಲ್ಲ ರೀತಿಯಲ್ಲಿ ನೋಡ್ತಾ ಇದ್ದೀವಿ. ಕಳೆದ 25 ವರ್ಷಗಳಿಂದ ನಮ್ಮ ವರಿಷ್ಠರಾದಂಥ ಸನ್ಮಾನ್ಯ ದೇವೇಗೌಡರ ಒಂದು ಮಾರ್ಗದರ್ಶನದಲ್ಲಿ, ನಮ್ಮ ನಾಯಕರಾದಂಥ ಸನ್ಮಾನ್ಯ ಕುಮಾರಣ್ಣವರ ಒಂದು ನಾಯಕತ್ವದಲ್ಲಿ ಈ ರಾಜ್ಯದಲ್ಲಿ ಈ ಒಂದು ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ 3 ವರ್ಷ ಮುಗಿತಾ ಬರ್ತಾ ಇದೆ. ಯಾವ ಥರ ಆಡಳಿತ ನಡೀತಾ ಇದೆ, ಈ ಜನವಿರೋಧಿ ಸರ್ಕಾರವನ್ನು ಯಾವತ್ತಪ್ಪ ಮನೆ ಕಳಿಸ್ತೀವಿ ಅಂತೇಳಿ ಜನ ಎಲ್ಲ ರೀತಿಯಲ್ಲಿ ಇವತ್ತು ಇಡೀ ಶಾಪ ಆಗ್ತಾ ಇರತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಬಹುಶಃ ನಮ್ಮ ಪಕ್ಷ ಕೂಡ ಇವತ್ತೇನು NDA ಮೈತ್ರಿಯಲ್ಲಿ ನಾವು ಪಾರ್ಟ್ನರ್ ಆಗಿ ಏನು ಇದ್ದೇವೆ, ಸೊ ಇಬ್ಬರು ಜೊತೆಯಲ್ಲಿ ಅದು ಅಧಿವೇಶನ ಇರ್ಬೋದು, ಸದನ ವಿಧಾನ ಮಂಡಲ ಇರ್ಬೋದು, ಹೊರಗಡೆ ಇರ್ಬೋದು, ಎಲ್ಲ ರೀತಿಯಲ್ಲಿ ಈ ಸರ್ಕಾರದ ವೈಫಲ್ಯಗಳನ್ನು ಎಳೆಯಾಗಿ ನಾವು ಜನರಿಗೆ ಮನವರಿಕೆ ಮಾಡುವಂಥ ಕೆಲಸವನ್ನು ನಿರಂತರವಾಗಿ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಎಲ್ಲೇ ಮಾತಾಡಿದ್ರು ಇವರು JDS ಅವರು, ಎಲ್ಲಿದೆ JDS, ಎಲ್ಲಿದೆ ಜನತಾದಳ ಅನ್ನೋದನ್ನು ಕಾಂಗ್ರೆಸ್ ನಾಯಕರು ನಮ್ಮದೇ ಗರಡಿಯಲ್ಲಿ ಬೆಳೆದು, ನಮ್ಮದೇ ಫ್ಯಾಕ್ಟ್ರಿಯಲ್ಲಿ ಬೆಳೆದು, ನಮ್ಮದೇ ಪ್ರೊಡಕ್ಷನ್ ಅವರೆಲ್ಲ ನಮ್ಮ ಪ್ರಾಡಕ್ಟ್ ಆಗಿ ಹೊರಗಡೆ ಹೋಗಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಸೇರಿಕೊಂಡು ಕಾಂಗ್ರೆಸ್ಸನ್ನು ಅಧಿಕಾರದ ಒಂದು ಮದದಲ್ಲಿ ಇವತ್ತು ಎಲ್ಲ ರೀತಿಯಲ್ಲಿ ಅವರು ಮಾತನಾಡ್ತಾ ಇರತಕ್ಕಂಥದ್ದನ್ನು ನಾವು ಗಮನಿಸಿದ್ದೀವಿ. ನಿಮಗೂ ಗೊತ್ತಿದೆ, ಒಂದು ಪ್ರಾದೇಶಿಕ ಪಕ್ಷ, ಸಣ್ಣ ಪಕ್ಷ ನಮ್ಮ ರಾಜ್ಯದಲ್ಲಿ ಇಷ್ಟೊಂದು ಶಕ್ತಿಯುತವಾಗಿ ಜೀವಂತವಾಗಿ 25 ವರ್ಷಗಳನ್ನು ಪೂರ್ಣಾವತಿ ಮಾಡ್ತೀವಿ ಅಂದರೆ ಅದು ನಿಜವಾಗ್ಲೂ ಕೂಡ ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ನಮ್ಮ ದೇವೇಗೌಡರ ಸಾಹೇಬರ ಹೋರಾಟ, ಅವರ ಒಂದು ಪ್ರತಿ ಹಂತದಲ್ಲಿ ಕೂಡ ಅದು ನೀರಾವರಿ ಇರ್ಬೋದು, ರೈತರು ಇರ್ಬೋದು, ಮಹಿಳೆಯರಿರ್ಬೋದು, ಎಲ್ಲರ ಸಮಸ್ಯೆಗಳನ್ನು ಕೂಡ ಇವತ್ತು 93 ವರ್ಷ ಇವತ್ತು ರಾಜ್ಯಸಭಾ ಪಾರ್ಲಿಮೆಂಟಲ್ಲಿ ನಿಂತು ನಮ್ಮ ಕನ್ನಡಿಗರ ಪರವಾಗಿ ಧ್ವನಿ ಎತ್ತುವಂಥ ಯಾರಾದರೂ ಒಬ್ಬ ವ್ಯಕ್ತಿ ಇದ್ದರೆ ಅದು ಸನ್ಮಾನ್ಯ ದೇವೇಗೌಡರು ಅಂತೇಳಿ ನಾವು ಎದೆ ತಟ್ಟಿ ಹೇಳ್ಕೋಬೇಕಾಗಿರತಕ್ಕಂಥ ಅವಶ್ಯಕತೆ ಇರತಕ್ಕಂಥದ್ದು. ಅದನ್ನು ಕೂಡ ನಾವು ನೋಡ್ತಾ ಇದ್ದೀವಿ.